ನಮಸ್ಕಾರ ಎಲ್ಲರಿಗೂ. ಒಂದಷ್ಟು ಜನರಿಗೆ ಶತ್ರು ಬಾಧೆ ಅನ್ನೋದು ಕಾಡ್ತಾನೆ ಇರುತ್ತೆ. ಅದು ಮನೆಯಲ್ಲಿದ್ದವರಿಂದ ಪ್ರಾಬ್ಲಮ್ಸ್ ಆಗ್ತಿರ್ಬೋದು. ಅಂದ್ರೆ ಹಿತಶತ್ರುಗಳು ಮನೆಯಲ್ಲೇ ಜೊತೆಗೆ ಇರ್ತಾರೆ, ಬಟ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಒಂದಷ್ಟು ಜನ ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ತಾರೆ, ಜೊತೆ ಇದ್ಬಿಟ್ಟು ಅವ್ರ ಹಿಂದೆನೆ ಮತ್ತೆ ಗಾಸಿಪ್ ಮಾಡೋದು, ಅವ್ರ ಬಗ್ಗೆನೇ ಕಮೆಂಟ್ ಮಾಡೋದು, ಕೆಟ್ಟ ನೆಗೆಟಿವ್ ಎನರ್ಜಿಯನ್ನ ಕಳಿಸೋದು. ಆಮೇಲೆ ಅವ್ರ ಏಳಿಗೆಯನ್ನ ನೋಡ್ಲಿಕ್ಕೆ ಆಗಲ್ಲ ಅವರಿಗೆ. ಅವ್ರಿರ್ಬೋದು, ಅಥವಾ ತಮ್ಮ ಆಫೀಸ್ನಲ್ಲಿ ಇರುವಂತ ಕಲೀಗ್ಸ್ ಇರ್ಬೋದು, ಫ್ರೆಂಡ್ ಸರ್ಕಲ್ ಇರ್ಬೋದು. ಪ್ರತಿಯೊಬ್ರು ಯಾರಿಂದ ನಮಗೆ ತೊಂದರೆ ಆಗ್ತಾ ಇದೆಯೋ, ಶತ್ರುಗಳಿಂದ, ಶತ್ರು ಬಾಧೆಯಿಂದ ಸಫರ್ ಆಗ್ತಾ ಇದ್ರೆ ಈ ರೆಮಿಡಿನ ನಾವು ಮಾಡ್ಕೋಬಹುದು. ತುಂಬಾನೇ ಅಲ್ಟಿಮೇಟ್ ರಿಸಲ್ಟ್ ಕೊಡುವಂತಹ ರೆಮಿಡಿ ಇದು. ಏನ್ ಮಾಡ್ಬೇಕಂದ್ರೆ, ಒಂದು ಕರಿ ಬಟ್ಟೆನ ತಗೋಬೇಕು, ಬ್ಲೌಸ್ ಪೀಸ್ ಬ್ಲ್ಯಾಕ್ ಕಲರ್ದು ಒಂದು ಬಟ್ಟೆನ ತಗೊಳ್ಳಿ. ಅದರಲ್ಲಿ ಈ ಧನಿಯಾ, ಕೊತ್ತಂಬರಿ ಕಾಳು ಅಂತ ಹೇಳ್ತೀವಲ್ಲ, ಒಂದು ಹಿಡಿ ತಗೊಂಡ್ಬಿಟ್ಟು ಅದರಲ್ಲಿ ನಾವು ಆ ಬ್ಲೌಸ್ ಪೀಸ್ ಏನಿರುತ್ತಲ್ಲ ಅದರಲ್ಲಿ ನಾವು ಹಾಕ್ಬೇಕು, ಒಂದು ಹಿಡಿಯಷ್ಟು. ಆಮೇಲೆ ಒಂದು ವೈಟ್ ಪ್ಲೇನ್ ಪೇಪರ್ ತಗೊಂಡ್ಬಿಟ್ಟು ಸಣ್ಣ ಚೀಟ್ ಮಾಡ್ಕೊಳ್ಳಿ. ರೂಲಿಂಗ್ ಇರಬಾರ್ದು, ಪ್ಲೇನ್ ಪೇಪರ್ ಇರಬೇಕು. ಆ ಪ್ಲೇನ್ ಪೇಪರ್ ಜೊತೆಗೆ ಏನ್ ಮಾಡ್ಬೇಕು, ಈ ಕಪ್ಪು ಕಣ್ಣಿಗೆ ಹಚ್ತಿರ್ತಿರಲ್ಲ ಕಾಡಿಗೆ, ಅದನ್ನ ತಗೊಂಡ್ಬಿಟ್ಟು ಆ ಕಾಡಿಗೆಯಿಂದ ಎಷ್ಟು ಜನ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಷ್ಟು ಜನರ ಹೆಸರು ಆ ಒಂದು ಸ್ಮಾಲ್ ಒಂದು ಚೀಟ್ ಮಾಡಿರ್ತಿರಲ್ಲ ಅದರಲ್ಲೆಲ್ಲ ಬರಿಬೇಕು. XYZ ಯಾರಿದ್ದವ್ರ ಹೆಸರೆಲ್ಲ ಬರಿತೀರಾ. ಎಷ್ಟು ಬೇಕೋ ಅಷ್ಟು ಜನರ ಹೆಸರು ಕೂಡ ನೀವು ಅದರಲ್ಲಿ ಬರಿಬಹುದು. ಬರೆದಾದ ನಂತರ ಆ ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸ್ ಇರುತ್ತೆ, ಆ ಬ್ಲೌಸ್ ಪೀಸ್ ಅಲ್ಲಿ ಕೊತ್ತಂಬರಿ ಕಾಳನ್ನ ಹಾಕಿರ್ತೀರಾ. ಅದ್ರ ಜೊತೆಗೆ ಈ ಚೀಟ್ ಏನ್ ಬರ್ದಿರ್ತೀರಲ್ಲ ಹೆಸರುಗಳದು, ಶತ್ರುಗಳು ಹೆಸರು, ಆ ಬರ್ದದ್ದನ್ನ ಕೂಡ ಅದರಲ್ಲಿ ನಾವು ಚೀಟನ್ನ ಹಾಕ್ಬೇಕಾಗತ್ತೆ. ಹಾಕಿ ಒಂದು ಚೆನ್ನಾಗಿ ಗಂಟನ್ನ ಕಟ್ಬಿಟ್ಟು ಸಂಕಲ್ಪವನ್ನ ಮಾಡ್ಕೊಳ್ಳಿ. ಇವರಿಂದ ನನಗೆ ತೊಂದರೆ ಆಗ್ತಾ ಇದೆ, ಇವರು ಯಾವುದಕ್ಕೂ ನನಗೆ ತೊಂದರೆ ಕೊಡದೆ ತಮ್ಮ ಲೈಫಲ್ಲಿ ತಾವೇ ಉಳ್ಕೊಂಡ್ಬಿಡ್ಲಿ, ನನಗೇನಾದ್ರೂ ತೊಂದರೆ ಕೊಡ್ಲಿಕ್ಕೆ ಬಂದ್ರೆ ನೀನೇ ನೋಡ್ಕೋಪ್ಪ ದೇವ್ರು ಅಂತ ತಿಳ್ಕೊಂಡ್ಬಿಟ್ಟು ದೇವರಿಗೆ ಪ್ರಾರ್ಥನೆಯನ್ನ ಮಾಡಿ. ಈ ರೀತಿ ಮಾಡಿ ಆದ ನಂತರ ನೀವು ಅದನ್ನ ತಗೊಂಡ್ಬಿಟ್ಟು ಹೋಗಿ ಏನ್ ಮಾಡ್ಬೇಕಾಗತ್ತೆ, ಆಲದ ಮರಕ್ಕೆ ಆ ಒಂದು ಗಂಟು ಏನಿರುತ್ತಲ್ಲ, ಶತ್ರು ಬಾಧೆಯಿಂದ ಮುಕ್ತಿಯನ್ನ ಹೊಂದುವಂಥದ್ದು ರೆಡಿ ಮಾಡಿರ್ತಿರಲ್ಲ, ಆ ಪೊಟ್ಲಿ ಗಂಟನ್ನ ನೀವು ಅಲ್ಲಿ ಆ ಟೊಂಗೆ ರೆಂಬೆ ಏನ್ ಸಿಗತ್ತೆ ನಿಮಗೆ ಅದಕ್ಕೆ ಕಟ್ಬಿಡ್ಬೇಕಾಗತ್ತೆ. ಕಟ್ಟಿ ನೀವು ಹಿಂತಿರುಗಿ ನೋಡಲ್ದಲೆ ಬಂದ್ಬಿಡ್ಬೇಕು. ಈ ರೆಮಿಡಿನ ಮಾಡ್ಕೋ ಅಂತ ದಿನ ಬಂದ್ಬಿಟ್ಟು ಒಂದು ಸ್ಯಾಟರ್ಡೇನಾದ್ರೂ ಮಾಡ್ಕೋಬಹುದು, ಶನಿವಾರ ದಿನ, ಅಥವಾ ಸಂಡೇನಾದ್ರೂ ಮಾಡ್ಕೋಬಹುದು, ಇಲ್ಲಾಂದ್ರೆ ಅಮಾವಾಸ್ಯೆ ಈ ದಿನ. ಈ 3 ದಿನಗಳಲ್ಲಿ ಯಾವ್ದಾದ್ರೂ ಒಂದು ದಿನ ಒನ್ ಟೈಮ್ ಮಾಡುವಂತ ರೆಮಿಡಿ ಇರುತ್ತೆ. ಈ ರೆಮಿಡಿನ ಮಾಡ್ಕೊಂಡು ಶತ್ರು ಬಾಧೆಯಿಂದ ಮುಕ್ತಿಯನ್ನ ಹೊಂದಿ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ, ಲೈಫ್ ಅನ್ನ ಎಂಜಾಯ್ ಮಾಡಿ, ಖುಷಿಯಾಗಿರಿ, ಶತ್ರುಗಳ ಪೀಡೆಯಿಂದ ಮುಕ್ತಿಯನ್ನ ಹೊಂದಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.